ಹಿರಿನಟಿ ಉಮಾಶ್ರೀ ಅವರಿಗೆ ಎಸ್ ಜಾನಕಿ ಅವರ ಅಂತಿಮ ದರ್ಶನವನ್ನು ಪಡೆದಿದ್ದಾರೆ. ಅವ್ರು ನಮ್ಮ ಜೊತೆಗಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಮೇಡಮ್, ಎಸ್ ಜಾನಕಿ ಮೇಡಮ್ ಅವ್ರನ್ನ ಅಂತಿಮ ದರ್ಶನ ಆಯಿತು. ಅವ್ರ ಬಗ್ಗೆ ತಮ್ಮ ಮೊದಲ ಮಾತು ಮೇಡಮ್. ಅಮ್ಮ ಅವ್ರ ಬಗ್ಗೆ ಮಾತಾಡೋಷ್ಟು ದೊಡ್ಡವಳಲ್ಲ ನಾನು. ಮೊದಲನೇದಾಗಿ ಅಂತಹ ಒಂದು ದೊಡ್ಡ ಪ್ರತಿಭೆ ಅನ್ನೋ ಪ್ರಾಧಾನ್ಯ ಕೂಡ ಸ್ವಲ್ಪ ಕಡಿಮೆನೇ ಆಗ್ಬಿಡತ್ತೆ. ಅದೂ ಅಲ್ಲ, ಆ ಒಂದು ಸಾಮ್ರಾಜ್ಯವನ್ನೇ ಆಳಿದಂತಹ ಸಾಮ್ರಾಜ್ಞಿ ಅನ್ಬೋದು. ಸೊ ಆ ತಾಯಿ ಇವತ್ತು ನಮ್ಮ ಮೈಸೂರಲ್ಲಿ ಇದ್ದುಕೊಂಡು ಇಲ್ಲಿ ತನ್ನ ಜೀವ ಕೊನೆಯ ಕ್ಷಣಗಳು ಹೋಗಬೇಕು, ನಾನು ಇಲ್ಲೇ ಸಾಯಬೇಕು ಅಂತ ಅಭಿಲಾಷೆ ಇಟ್ಕೊಂಡಿದ್ದು, ಇಲ್ಲೇ ತನ್ನ ಪ್ರಾಣವನ್ನು ಬಿಟ್ಟಿದ್ದು ಕನ್ನಡಿಗರು ಎಷ್ಟು ಹೆಮ್ಮೆ ಅಂತ ಅನಿಸುತ್ತೆ. ವಿ ಶುಡ್ ಫೀಲ್ ದ್ಯಾಟ್. ನೀವು ಹಿರಿಯ ನಟಿ, ಸಾಕಷ್ಟು ಸಿನಿಮಾಗಳಲ್ಲಿ ಅವರು ಹಿನ್ನೆಲೆ ಗಾಯಕರಾಗಿರ್ತಾರೆ. ನಿಮ್ಮ ಚಿತ್ರಗಳ ಸಂದರ್ಭದಲ್ಲಿ ಅವರು ಹಿನ್ನೆಲೆ ಗಾಯಕರಾಗಿದ್ದರು. ಅವುಗಳ ಯಾವ್ದಾದ್ರು ಸಂದರ್ಭ ನೆನೆಸ್ಕೊಂಡ್ರೆ? ತುಂಬ ಸಿನಿಮಾಗಳು ನೀವು ತೆಗೆದು ನೋಡಿ. ನಾನು 80ಕ್ಕೆ ಬಂದವಳು, ಅವ್ರು ಬಂದಿದ್ದು 1957, 57. ಲೆಕ್ಕ ಹಾಕಿ ನಾವು ಯಾವ ಗಿಡದ ತೊಪ್ಪಲು ಅಲ್ಲಿಂದ ಆಚೆಗೆ ಅವರು 48,000 ಹಾಡುಗಳನ್ನು ಹಾಡಿರೋರು, 60 ವರ್ಷಗಳ ಕಾಲ ವೃತ್ತಿಯನ್ನು ಅನುಭವಿಸಿರ್ತಕ್ಕಂಥವ್ರು, ಅನೇಕ ಭಾಷೆಗಳಲ್ಲಿ ಹಾಡಿರೋರು. ಆಮೇಲೆ ಯಾವ ಭಾಷೆಗೂ ಆ ಭಾಷೆಯ ಧರ್ಮಕ್ಕೆ, ಆ ಭಾಷೆಯ ಸೊಗಡಿಗೆ ಅಪಚಾರವನ್ನು ಮಾಡಿಲ್ಲ ಅನ್ನೋದು ಬಹಳ ದೊಡ್ಡ ವಿಷಯ. ಸೊ ಹಾಗಾಗಿ ಬಹಳ ಕಡಿಮೆ ಆಗುತ್ತೆ ಅವ್ರ ಬಗ್ಗೆ ನಾವು ಮಾತಾಡೋದು. ಅಲ್ಲ, ನಿಮ್ಮ ಸಿನಿಮಾಗಳ ಸಂದರ್ಭದಲ್ಲಿ ಅವ್ರನ್ನ ನೆನೆಸ್ಕೊಳ್ಳೋದಲ್ಲ, ತುಂಬ ಹಾಡಿದ್ದಾರೆ, ಸುಮಾರು ಹಾಡಿದ್ದಾರೆ. ನಾನು 80ರಿಂದ ಆಚೆಗೆ ಯಾವ ಸಿನಿಮಾ ಅಂತ ಹೇಳಿ ನಾನು ಮಾಡ್ರೆ ಎಲ್ಲ ಚಿತ್ರಗಳಲ್ಲೂ ಅಮ್ಮಂದೇ ಇರೋದು ವಾಯ್ಸ್. ಈಗ ನೋಡಿ, ಮೇರು ನಟರ ಪಾದ ಸಾಲಿಗೆ ಅವರು ಕೂಡ ನಿಲ್ಲುವಂಥದ್ದು. ಮೇರು ಗಾಯಕಿ, ಅವ್ರಿಗೂ ಒಂದು ಸ್ಟ್ಯಾಚ್ಯೂ ಆಗಬೇಕು, ಅವ್ರನ್ನ ನಿರಂತರವಾಗಿ ಇಂಡಸ್ಟ್ರಿ ನೆನ್ಸ್ಕೊಳ್ಬೇಕು ಅನ್ನೋದೊಂದು ಇದೆ ಎಲ್ಲರಲ್ಲೂ ಕೂಡ. ಅದ್ರ ಬಗ್ಗೆ ಏನು ಹೇಳ್ತೀರಿ ಮೇಡಮ್? ಖಂಡಿತವಾಗ್ಲೂ ಇದೊಂದು ದೊಡ್ಡ ಅವಕಾಶ ನಮ್ಮ ಕರ್ನಾಟಕ ಸರ್ಕಾರಕ್ಕೆ. ನಾನು ಖಂಡಿತವಾಗ್ಲೂ ಆಗಬೇಕು ಅಂತಲೇ ಒತ್ತಾಯ ಮಾಡೋದು. ಥ್ಯಾಂಕ್ ಯು ಮೇಡಮ್. ಇದಿಷ್ಟು ಹಿರಿಯ ನಟಿ ಉಮಾಶ್ರೀ ಅವರ ಮಾತಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಸತ್ಯ ಜೊತೆ ಮಧು ಎಂ ಚಿನ್ಕುರುಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಮೈಸೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.